ತುಂಬಾ ದಿನಗಳ ನಂತರ ನಮ್ಮ ಸ್ಯಾಂಡಲ್ವುಡ್ನ ತಾರಮ್ಮ ನಮ್ಮ ಬಾಸ್ ಟಿವಿ ಕನ್ನಡ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವತ್ತು ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಅದ್ದೂರಿಯಾಗಿ ನಡೆದಿದೆ. ಸೊ ವಾಮನ ಸಿನಿಮಾದಲ್ಲಿ ಧನ್ವೀರ್ ಅವರ ತಾಯಿಯಾಗಿ ತಾರಮ್ಮ ಅವರು ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ಸಹ ಪಡ್ಕೊಂಡಿದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ತಾರಮ್ಮ ಹೇಗಿದ್ರ? ಮೊದಲನೇದಾಗಿ ಚೆನ್ನಾಗಿದ್ದೀನಿ, ನೀ ಹೇಗಿದ್ದಿ? ಎಷ್ಟೋ ದಿವಸ ಆಯ್ತು ನೋಡಿ. ಹೌದು ತಾರಮ್ಮ, ತುಂಬಾ ಖುಷಿ ಆಯ್ತು. ಒಂದ್ ಕಡೆ ಡಾಕ್ಟರೇಟ್ ಸಂಭ್ರಮ, ಮತ್ತೊಂದ್ ಕಡೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ. ಯುಗಾದಿ ಸಂಭ್ರಮ. ಮೊದಲನೇದಾಗಿ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಯುಗಾದಿ ಹಬ್ಬ ನಮಗೆಲ್ರಿಗೂ ಹೊಸ ವರ್ಷ ಹೊಸ ತರದಿಂದ ಪ್ರಾರಂಭ ಆಗಿದೆ. ಇವತ್ತು ವಾಮನದ ಟ್ರೈಲರ್ ರಿಲೀಸ್ ಆಗಿದೆ. ಯುಗಾದಿ ಆಗಿದ ತಕ್ಷಣ ಇಮಿಡಿಯೇಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಕರ್ನಾಟಕ ಜನತೆಗೆ ಒಂದು ಒಳ್ಳೆಯ ಹಬ್ಬದ ಊಟ ಅಂತ ಅಂದ್ಕೊಳ್ತೀವಿ. ಸ್ಟೇಜ್ ಮೇಲೆ ಮಾತಾಡ್ತಾ ಹೇಳ್ತಾ ಇದ್ರಿ, ಕಲಾವಿದರಾಗಿ ಮಗನಾಗಿ ನನಗೆ ಧನ್ವೀರ್ ಅವ್ರು ಸಿಕ್ಕಿರುವಂಥದ್ದು ಒಂದು ವರ ಅಂತ. ಆ ಒಂದು ಎಮೋಷನಲ್ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅವನು ನಿಜವಾಗ್ಲೂ ಒಂದು ಒಳ್ಳೆಯ ಹುಡುಗ. ಯಾಕೆಂತಂದರೆ ಶೂಟಿಂಗಿಗೆ ನಾವು ಹೋದಾಗ ಅವ್ನು ವೆಲ್ಕಮ್ ಮಾಡೋ ರೀತಿಯೇ ಬೇರೆ. ಆಮೇಲೆ ಅವರ ತಾಯಿಯವರು ನನ್ನ ಯಾವಾಗಲೂ ಮಾತಾಡ್ತಿದ್ರು ಫೋನಲ್ಲಿ. ಅವ್ರ ತಾಯಿನ ಹೇಗೆ ನೋಡ್ತಾನೆ, ಅವ್ನು ಯಾವಾಗಲೂ ನಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ ಮೇಡಮ್ ನಿಮ್ಮನ್ನು ಅಂತ. ನನಗೆ ಅದೃಷ್ಟ ಅದು ಅವರ ತಾಯಿಗೆ ಹೋಲಿಸ್ಕೊಂಡಿರೋದು. ಮತ್ತು ಅವ್ರು ಪ್ರತಿ ಸತಿ ನಾವು ಹೋದಾಗಲೂ ಏನೋ ಒಂದು ಕಾರಣ ಹೇಳೋದು, ಒಂದು ಕೇಕ್ ಕಟ್ ಮಾಡಿಸೋದು ನನ್ನ ಕೈಲಿ. ಇವತ್ತು ಏನಕ್ಕೋ ಕೇಕ್ ಕಟ್ ಅಂದರೆ, ನೀವು ಬಂದಿದ್ದೀರಲ್ಲ ಮಾಡಮ್ಮ ಅಂತ. ತಿರ್ಗಾ ಶೆಡ್ಯೂಲ್ ಪ್ಯಾಕ್ ಆಗ್ಬಿಟ್ಟು ಇನ್ನೊಂದು ಕೇಕ್, ಅದು ಈ ಶೆಡ್ಯೂಲ್ ಪ್ಯಾಕ್ ಆಗ್ಬಿಟ್ಟು ಮತ್ತೆ ಬರ್ಬೇಕು ನೀವು ಬೇಗ ಅಂತ. ಈ ಥರದೊಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ತಾನೆ. ಆಮೇಲೆ ತುಂಬ ಡೆಡಿಕೇಟೆಡ್. ಆಮೇಲೆ ಒಳ್ಳೆ ಹುಡುಗ, ಒಳ್ಳೆ ನೇಚರ್ ಇರೋ ಹುಡುಗ. ಅವ್ರು ಹೇಳಿದ್ರಲ್ಲ ಸೀರೆ ತಮಾಷೆಯಲ್ಲ, ನಿಜವಾಗ್ಲೂ ಹಬ್ಬಗಳಿಗೆ ಅಲ್ಲಿ ಯಾರು ಹೆಣ್ಮಕ್ಳು ಪಾತ್ರ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಒಂದು ಸೀರೆ ತಂದುಕೊಟ್ಟು, ಹಬ್ಬ ಇದೆ ಮೇಡಮ್ ಪ್ಲೀಸ್ ತಗೊಳ್ಳಿ ಅಂತ ಕೊಡ್ತಾನೆ. ಈ ಥರದೊಂದು ಒಳ್ಳೊಳ್ಳೆ ಗುಣಗಳು ಅವನಲ್ಲಿ. ಅದೊಂದು ಸ್ವಲ್ಪ ವಿಶೇಷ ಅನ್ನಿಸ್ತು ನಮಗೆ. ತರಮ್ಮ, ತಾಯಿ ಕ್ಯಾರೆಕ್ಟರ್ ಅಂತಂದ್ರೆ ತಕ್ಷಣ ಸ್ಯಾಂಡಲ್ವುಡ್ನಲ್ಲಿ ನೆನಪಾಗುವಂಥದ್ದೇ ನೀವು. ಬಿಕಾಸ್ ಯಾಕಂತಂದ್ರೆ ಎಷ್ಟೋ ನಟರ ಒಂದು ತಾಯಿಯಾಗಿ ಆ್ಯಕ್ಟ್ ಮಾಡಿದಾರ. ಆ ಪಾತ್ರಕ್ಕೂ ನಿಮಗೂ ಏನು ಅವಿನಾಭಾವ ಸಂಬಂಧ ಅಂತ ಗೊತ್ತಿಲ್ಲ. ನನಗೆ ಸಂತೋಷ ಅನಿಸೋದು ಎಲ್ಲ ಕನ್ನಡದ ನಾಯಕ ನಟರು ನನ್ನ ಪುಣ್ಯ ಅಥವಾ ದೇವರ ಅವರ. ನನಗೆ ಅವರು ನನ್ನ ತಾಯಿ ಹಾಗೆ ನೋಡ್ತಾರೆ, ಅಷ್ಟೇ ಮರ್ಯಾದೆಯ ತಾರಮ್ಮ ಅಂತ ಕರೀತಾರೆ, ಹಾಗೇ ನೋಡ್ಕೊಳ್ತಾರೆ, ಹಾಗೇ ನಡ್ಕೊಳ್ತಾರೆ. ಸೊ ನಮ್ಮ ಸಂಬಂಧಗಳು ಅದೇ ರೀತಿ ಇದೆ. ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಇದಾಗಲಿ ಮಾತುಗಳಾಗಲಿ ನಮ್ಮ ಮಧ್ಯೆ ಯಾವತ್ತೂ ಬರೋದೇ ಇಲ್ಲ. ಸೊ ಅದು ನಂಗೆ ಭಾಳ ಈಸಿ ಅನಿಸುತ್ತೆ ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ. ಇನ್ನೊಂದು ವಾಮನದಲ್ಲಿ ಇದು ರೆಗ್ಯುಲರ್ ತಾಯಿ ಪಾತ್ರ ಅಲ್ಲ. ಇದೊಂದು ಸ್ವಲ್ಪ ನೀವು ಪಿಕ್ಚರ್ ನೋಡಿ ಹೇಳಬಾರ್ದು ಅಂತಂದ್ರು ಡೈರೆಕ್ಟ್ರ್, ಅದಕ್ಕೆ ನಾನು ಹೇಳಲಿಲ್ಲ. ಬಟ್ ಇದೊಂಥರ ನನಗೆ ಏನು ಅನಿಸುತ್ತೆ ಅಪ್ಪಿ ಅಂದರೆ, ಯಾರಾದರೂ ಸಿನಿಮಾಗಳಲ್ಲಿ ತಾಯಿ ಪಾತ್ರ ಅಂತ ಬಂದಾಗ ಆ ತಾಯಿ ಪಾತ್ರಕ್ಕೆ ಏನಾದರೂ ವಿಶೇಷತೆ ಇದ್ದರೆ, ಅಥವಾ ಆ ಪಾತ್ರ ತುಂಬ ಒಂಥರ ಒಂದು ಗಟ್ಟಿತನ ಡಿಮ್ಯಾಂಡ್ ಮಾಡ್ತಿದ್ರೆ ಮಾತ್ರ ನನ್ನ ಹತ್ರ ಬರ್ತಾರೆ. ನನ್ನ ಪುಣ್ಯ ಅದು. ಏಕೆಂದರೆ ಎಲ್ಲ ಚಿತ್ರಗಳಲ್ಲೂ ಎಲ್ಲರಿಗೂ ತಂದೆ ತಾಯಿ ಇದ್ದೇ ಇರ್ತಾರೆ. ಆ ಥರ ಪಾತ್ರಗಳಿಗೆ ಯಾವತ್ತೂ ಬಂದೇ ಇಲ್ಲ. ಒಂದು ಸೀನ್ ಬರಲಿ, 2 ಸೀನ್ ಬರಲಿ, ಅದು ತುಂಬ ಚೆನ್ನಾಗಿದ್ದರೆ ಮಾತ್ರ ನನ್ನ ಕೇಳ್ಕೊಂಡು ಬರ್ತಾರೆ. ಅದು ನನ್ನ ಪುಣ್ಯ. ಈ ರೀತಿ ವಾಮನ ಒಂದು ಮಟ್ಟಿಗೆ ಒಂದು ಮೆಟ್ಲ ಮೇಲೆ ಅಂದರೆ, ಇದು ಬೇರೆ ಥರ. ಇಟ್ ಈಸ್ ನಾಟ್ ರೆಗ್ಯುಲರ್ ಎಮೋಷ್ನಲ್ ಪಾತ್ರ ಅಲ್ಲ. ಇಟ್ ಈಸ್ ಸಮಥಿಂಗ್ ವೆರಿ ವೆರಿ ಡಿಫ್ರೆಂಟ್ ಪಾತ್ರ. ಒಂದು ಸ್ವಲ್ಪ ಅಂದರೆ ಬಡವ್ರ ಪಾತ್ರ ಅಲ್ಲ, ಸ್ವಲ್ಪ ಅನುಕೂಲತೆ ಪಾತ್ರ. ಕ್ರೌಡ್ ಬಗ್ಗೆ ಹೇಳೋದಾದ್ರೆ, ದರ್ಶನ್ ಅವರು ಬರ್ತಾರೆ. ಸುಮಾರು ದಿನಗಳ ನಂತರ ಸಾರ್ವಜನಿಕವಾಗಿ ದರ್ಶನ್ ಅವರ ದರ್ಶನ ಆಗುತ್ತೆ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಅದ್ರಲ್ಲಿ ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಧನ್ವೀರ್ ಅವರ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು. ಆ ಕ್ರೌಡ್ ನೋಡಿ, ಯಾಕಂದ್ರೆ ಸುಮಾರು ದಿನಗಳ ನಂತರ ಆ ಕ್ರೌಡ್ ನೋಡಿರ್ತೀರ. ಸೊ ಏನು ಹೇಳ್ತೀರಾ? ಏನು ಗೊತ್ತಾ, ಈ ಥರದ ಒಂದು ಸಿನಿಮಾ ಟ್ರೈಲರ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ, ನನಗೆ ಗೊತ್ತಿರೋ ಹಾಗೆ ಮಾಡಿರ್ಬೋದು, ತಪ್ಪಿದರೆ ಕ್ಷಮಿಸಿ. ನನಗೆ ಗೊತ್ತಿರೋ ಹಾಗೆ ಉಳಿದವರು ಕಂಡಂತೆ ಆದಮೇಲೆ ಬೇರೆ ಯಾವುದೋ ಟ್ರೈಲರ್ನ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದು ನೆನಪಿಲ್ಲ. ಆ್ಯಕ್ಚುಲಿ ಥಿಯೇಟ್ರಲ್ಲಿ ರಿಲೀಸ್ ಮಾಡೋ ಥ್ರಿಲ್ ಇದೆಯಲ್ಲ, ಸೂಪರ್ ಅದು. ಆಮೇಲೆ ನಾನು ಅಂದ್ಕೊಂಡಿದ್ದೆ ದರ್ಶನ್ ಬರ್ತಾರೆ, ಯಾಕಂದರೆ ಇವರು ಹೇಳಿದರು ದರ್ಶನ್ ಬರ್ತಾರೆ ಅಂತ. ಆಮೇಲೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ ಅಂತೇಳಿ. ಬಟ್ ಎನಿವೆ ಅವರು ವಿಡಿಯೋ ಕಳಿಸಿದ್ದಾರೆ, ಹರಿಸಿದ್ದಾರೆ, ವಿಶ್ ಮಾಡಿದ್ದಾರೆ, ಖುಷಿ ಆಯಿತು. ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬಕ್ಕೆ ಏನು ಯಾವ ರೀತಿ ವಿಶೇಷನ ತಿಳಿಸ್ತೀರಾ? ಈ ಯುಗಾದಿ ಅಲ್ಲಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಜೀವನದಲ್ಲಿ ಕಷ್ಟ ಸುಖವನ್ನು ಸಮವಾಗಿ ಹಂಚ್ಕೊಳ್ಳಿ ಅಂತ ಹೇಳಿ. ಈ ಸಾರಿ ಯುಗಾದಿ ಪ್ರಕೃತಿ ಯಾವುದೇ ವಿಕೋಪಗಳಿಲ್ಲದೆ ನಮಗೆಲ್ಲರಿಗೂ ಆ ತಾಯಿ ಆಶೀರ್ವಾದ ಮಾಡಲಿ. ಬೇವಿಗಿಂತ ಬೆಲ್ಲ ಜಾಸ್ತಿ ಇದೆ ಅಂತಂದರೆ ಶುಗರ್ ಬರೋ ಚಾನ್ಸ್ ಇದೆ. ಇಲ್ಲ ಬೇವೇ ಜಾಸ್ತಿ ಇದೆ, ಬೆಲ್ಲ ಇಲ್ವಾ ಅಂದರೆ ಜೀವನದಲ್ಲಿ ಏನೂ ಇಲ್ವಾ ಅಂತೀರ. ಆದ್ದರಿಂದ ಎರಡೂ ಒಟ್ಟೊಟ್ಟಿಗೆ ಸಮಾನವಾಗಿದ್ದು ಅದನ್ನು ಸ್ವೀಕರಿಸುವಂಥ ಶಕ್ತಿ, ಆಶೀರ್ವಾದ ಭಗವಂತ ನಮಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಸ್ಯಾಂಡಲ್ವುಡ್ನ ಅದ್ಭುತ ನಟಿಯಾಗಿರುವಂತಹ ತಾರಮ್ಮ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.